ಅಮೃತಧಾರೆ ಸೀರಿಯಲ್ನಲ್ಲಿ ಮಾನ್ಯ ಪಾತ್ರದಲ್ಲಿ ಮಿಂಚಿದ ನಟಿ ಶಾಂಭವಿ ವೆಂಕಟೇಶ್ ಅವರ ಪುಟಾಣಿ ಕಂದನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದ್ದು ನಟಿ ಈ ಕುರಿತು ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಗುರುತಿಸಿಕೊಂಡ ನಟಿ ಶಾಂಭವಿ ವೆಂಕಟೇಶ್ ಮದುವೆಯಾಗಿ ಮಕ್ಕಳಾದ ಮೇಲೆ ನಟನೆಯಿಂದ ಕೊಂಚ ದೂರ ಉಳಿದಿದ್ದರು. ಆಗೊಮ್ಮೆ ಈಗೊಮ್ಮೆ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು. ನಟಿ ಶಾಂಭವಿ ಇತ್ತೀಚೆಗೆ ನಟಿಸಿದ ಧಾರಾವಾಹಿ ಅಂದರೆ ಅದು ಅಮೃತಧಾರೆ. ಅಮೃತಧಾರೆಯಲ್ಲಿ ಗೌತಮ್ ದಿವಾನ್ರನ್ನು ಲವ್ ಮಾಡುವ ಮಾನ್ಯ ಪಾತ್ರದ ಮೂಲಕ ಕಾಣಿಸಿಕೊಂಡಿದ್ದರು. ಧಾರಾವಾಹಿಯಲ್ಲಿ ಆ ಪಾತ್ರವನ್ನು ಈಗಾಗಲೇ ಅಂತ್ಯ ಮಾಡಲಾಗಿದೆ. ಸದ್ಯ ಗಂಡ ಹಾಗೂ ಇಬ್ಬರು ಅವಳಿ ಮಕ್ಕಳ ಜೊತೆಗೆ ಮುದ್ದಾದ ಸಂಸಾರ ಸಾಗಿಸುತ್ತಿದ್ದ ಶಾಂಭವಿ ಅವರ ಜೀವನದಲ್ಲಿ ಭಾರಿ ದೊಡ್ಡ ಆಘಾತವೇ ಎದುರಾಗಿದೆ. ನಟಿ ಶಾಂಭವಿ ಅವರಿಗೆ ದುರ್ಗಾ ಮತ್ತು ದುಷ್ಯಂತ್ ಎನ್ನುವ 2 ಪುಟ್ಟ ಕಂದಮ್ಮಗಳಿವೆ. ಇದೀಗ ಮಗ ದುಷ್ಯಂತ್ಗೆ ಮಾರಣಾಂತಿಕ ಕಾಯಿಲೆ ಬಂದಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಭಾವುಕ ಪೋಸ್ಟ್ ಹಂಚಿಕೊಂಡಿರುವ ನಟಿ ಶಾಂಭವಿ ಕನಸು ಮನಸ್ಸಿನಲ್ಲೂ ನೆನೆಸದ ವಿಷಯ ನಡೆದು ಹೋಗಿದೆ. ಸೆಪ್ಟೆಂಬರ್ 23ರಂದು 3 ವರ್ಷದ ಪುಟಾಣಿ ಕಂದ ದುಶುಗೆ 3rd ಸ್ಟೇಜ್ ಬ್ಲಡ್ ಕ್ಯಾನ್ಸರ್ ಇರೋದು ಪತ್ತೆಯಾಯಿತು. 5-6 ದಿನಗಳಲ್ಲಿ ನಡೆದ ಟೆಸ್ಟ್ ರಿಸಲ್ಟ್ ಬರೋವರೆಗೂ ಪ್ರತಿ ಕ್ಷಣವೂ ಕೂಡ ಇದು ಕ್ಯಾನ್ಸರ್ ಆಗದೇ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೆವು. ಆದರೆ ಹಣೆಯಲ್ಲಿ ಬರೆದಿರುವುದನ್ನು ಬದಲಿಸೋಕೆ ಆಗದಿದ್ದಾಗ ಈ ಪೂಜೆ ಪ್ರಾರ್ಥನೆ ಹರಕೆಗಳೆಲ್ಲ ಯಾಕೆ ಅನಿಸುತ್ತೆ. ಏನಾಗುತ್ತೋ ಆಗಲಿ ಅಂತ ರೆಡಿಯಾಗಿ ನಿಂತಿದ್ದೀವಿ. ಇವಾಗ ಬೇರೆ ಆಪ್ಷನ್ ಆದರೂ ಏನಿದೆ, ಇದು 95% ಕ್ಯೂರೇಬಲ್ ಅಂತ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಆದರೆ ಪಾಪ ದುಶುಗೆ ತನ್ನ ಜೊತೆ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅನ್ನೋ ಅರಿವೇ ಇಲ್ಲ. ಎಷ್ಟೆಲ್ಲ ನೋವು ಅನುಭವಿಸಬೇಕಲ್ಲ ಈ ಕಂದ ಅನ್ನೋದೇ ಸಂಕಟ. ನಿನಗೆ ಹುಷಾರಿಲ್ಲ ಮಗನೇ, ತುಂಬ ದೊಡ್ಡ ಟ್ರೀಟ್ಮೆಂಟ್ ತಗೋಬೇಕಿದೆ ಅಂತ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಕೀಮೋಥೆರಪಿಯ ಮೊದಲ ಹಂತ ಮುಗಿದಿದ್ದು 2ನೇ ಹಂತ ಶುರುವಾಗಿದೆ. ಸುಮಾರು 40 ದಿನಗಳ ಹಿಂದೆ ಥೆರಪಿಯ ಮೊದಲ ದಿನದಂದು ಕ್ಲಿಕ್ಕಿಸಿದ ಶಾರ್ಟ್ಸ್ ಇದು ಎಂದು ಮಗನ ಜೊತೆಗಿನ ಫೋಟೋ ಹಾಗೂ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. 3 ವರ್ಷದ ಪುಟ್ಟ ಕಂದನಿಗೆ ಬ್ಲಡ್ ಕ್ಯಾನ್ಸರ್ ಬಂದಿರೋದು ನೋಡಿ ಅಭಿಮಾನಿಗಳು ಸಹ ಭಾವುಕರಾಗಿದ್ದು ಆದಷ್ಟು ಬೇಗ ಪುಟ್ಟ ಕಂದಮ್ಮ ಆರೋಗ್ಯವಾಗಿ ಬರಲಿ ಎಂದು ಹಾರೈಸಿದ್ದಾರೆ. ಮಗುವಿನ ನಗು ಯಾವಾಗಲೂ ಮಾಸದೇ ಇರಲಿ, ಈ ನಗು ಮುಖದಲ್ಲಿ ಎಂದಿಗೂ ನಗು ಹೀಗೆ ಇರಲಿ ಎಂದು ಹರಸಿದ್ದಾರೆ.